ಈ ರೂಟಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬರಲಿಲ್ಲ. ಈ ರೂಟ್ ಸಕ್ಕದಾಗೈತೆ ನೋಡೋದಕ್ಕೆ. ಡ್ಯಾನ್ಸ್ ಅಲ್ಲೇ ಅವನ ತಲೆನ ಮುಟ್ಟೋ ಥರ ಮಾಡಿ ಅವನೇ ಭಸ್ಮ ಆಗಿರೋದೆ ಈ ಯಾಣ ಕೇವ್ಸು. MCS ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಯಾಣ ಕೇವ್ಗೆ ಹೋಗ್ತಾ ಇದೀವಿ. ನೈಟು ಇಲ್ಲಿರೋ ಸ್ಟೇ ಮಾಡಿದ್ದು ನಾವು. ಇವಾಗ ಮತ್ತೆ ಬೇರೆ ರೂಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಲಗೇಜ್ ಎಲ್ಲ ಕಟ್ತಾ ಇದ್ದೀವಿ. ಇನ್ನೊಂದು ರೂಮ್ ಕಡೆ ಮಾತಾಡಿದ್ದೀವಿ. ಫಸ್ಟು ಯಾಣಗೆ ಹೋಗ್ಬಿಟ್ಟು ಆದರೆ ವಿಭೂತಿ ಫಾಲ್ಸ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಆಗ್ತವ್ರೆ. ನಮ್ಮ ರೂಮ್ ಎದುರುಗಡೆನೆ ಬೀಚ್. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಇಲ್ಲಿ ನೋಡಿದ್ರೆ ಡಾಲ್ಫಿನ್ಸ್ ಬಂದಿತ್ತು ಬೀಚ್ ಹತ್ರನೇ. ಅಂದರೆ ಇಲ್ಲಿಂದ ಕಾಣಿಸೋ ರೇಂಜಿಗೆ ಎಗರಾಡ್ತಿತ್ತು ಬೀಚಲ್ಲಿ. ಆ ಅಣ್ಣನೇ ಎಬ್ಬರಿಸೋರು, ರೂಮ್ ಅಣ್ಣನೇ. ಇಲ್ಲ ಇತ್ತು ನೋಡಿ ಡಾಲ್ಫಿನ್ ರೂಮ್ಸ್ ಆ್ಯಂಡ್ ಟೆಂಟ್ ಸ್ಟೇ. ಬಟ್ ಸರ್ವಿಸ್ ಯಾಕೋ ತುಂಬ ವರ್ಸ್ಟ್ ಅನ್ನಿಸ್ತು ನಮಗೆ. ಅದಕ್ಕೆ ನಾವು ಚೆಕ್ಔಟ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಓಕೆ ಬನ್ನಿ ಹೋಗುವ. ಇದೇ ರೂಮೇ ನಾವು ಸ್ಟೇ ಮಾಡಿದ್ದು. ಬಿಸಿಲಂತೂ ಸಕ್ಕದಾಗಿದೆ. ರೈಡಿಂಗ್ ಜಾಕೆಟ್ ಎಲ್ಲ ಹಿಂದೆ ಕಟ್ಬಿಟ್ಟಿದ್ದೀನಿ ನಾನು. ಬೀಚ್ ಪಕ್ಕ ಯಾವಾಗಲೂ ಬಿಸಿನೇ ಅಪ್ಪ ಫುಲ್ಲು. ಬ್ಯಾಂಗ್ಳೂರಿಂದ ಬರ್ತಾ ಎಷ್ಟು ಚಳಿ ಹೊಡಿತಾಯಿತ್ತು, ಅಷ್ಟಕ್ಕಷ್ಟೇ ಬಿಸಿ ಇಲ್ಲಿ ಫುಲ್ಲು. ನಾವು ಎದ್ದಿದ್ದೆ ಎಷ್ಟು ಗಂಟೆಗೆ ಗೊತ್ತಾ? 12 ಗಂಟೆಗೆ. ಯಾಕಂದರೆ ನಾವು ನಿನ್ನೆನೂ ಮಲಗಿರಲಿಲ್ಲ. ಸ್ಕೂಬಾ ಡೈವಿಂಗ್ ಅಂತ ಬೇಗ ಎದ್ಬಿಟ್ಟಿದ್ವಿ. ನಿನ್ನೆ ಬಂದು ಮಲಗಿದ್ದು ನೈಟು ಬೆಳಗ್ಗೆ 12 ಗಂಟೆಗೆ ಎದ್ದಿದ್ದೀವಿ. ಇವಾಗ ರೂಮ್ನ ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ ರೀ. ಟೈಮ್ ಎಷ್ಟಾಯಿತು ಅಂದರೆ 1:20 ಆಯಿತು. ಇಲ್ಲೇ ಗೋಕರ್ಣಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ MCS. ಅದು 14 ಜ್ಯೋತಿರ್ಲಿಂಗನೂ ಎಷ್ಟು ಆಯ್ತಲ್ವಾ? ಅಷ್ಟು ಜ್ಯೋತಿರ್ಲಿಂಗಲ್ಲಿ ಇದು ಒಂದು ಲಿಂಗ ಅಂತೆ. ಆ ದೇವಸ್ಥಾನಕ್ಕೂ ಹಾಗೆ ಹೋಗ್ಬಿಟ್ಟು ಹೋಗೋಣ ಅಂತ ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಯಾಕಂದರೆ ನೆನ್ನೆ ನೈಟ್ ಮಾಡಿದ್ವಾ ಡಿನ್ನರು. ಅದಾದಮೇಲೆ ಇವಾಗ ಎದ್ದಿದ್ದೀವಿ 12 ಗಂಟೆಗೆ ಎದ್ದು ಇನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ ನಾವು. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಅದಾದಮೇಲೆ ಹೋಗಬೇಕು. ನನಗೆ ಲಾಸ್ಟ್ ಟೈಮ್ ಬರ್ತಾ ಇಲ್ಲೊಂದು ಫಾರಿನರ್ ಫ್ರೆಂಡ್ ಆಗಿದ್ದರು. ಅವ್ರ ನಂಬರು ತೊಗೊಂಡಿದ್ದೆ ನಾನು, ಬಟ್ ಮಿಸ್ ಆಗಿಬಿಟ್ಟೈತೆ. ನಾನು ಸೇವ್ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ವಾಟ್ಸಪ್ಪಲ್ಲಿ ಇತ್ತು. ನಂಬರ್ ಮಿಸ್ ಆಗಿಬಿಟ್ಟೈತೆ. ಇದ್ದಿದ್ರೆ ಅವ್ರನ್ನೂ ಮೀಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನಾವು ಈ ಬೀಚ್ ಸೈಡ್ ಟ್ರೆಕ್ಕಿಂಗ್ ಹೋಗಿದ್ವಿ ಒಂದು 6 ಕಿಲೋಮೀಟ್ರು. ಆ ಟ್ರಕ್ಕಲ್ಲಿ ನಮಗೆ ಸಿಕ್ಕಿದವರು. ಅವ್ರು ಏನು ಕನ್ನಡ ಮಸ್ತಾಗಿ ಮಾತಾಡ್ತಾರೆ ಗೊತ್ತಾ ಫಾರಿನರು. ಇಲ್ಲೇ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಮಸ್ತಾಗಿ ಮಾತಾಡ್ತಿದ್ರು ಕನ್ನಡ. ಬನ್ನಿ ಫಸ್ಟು ಇಲ್ಲಿಂದ ಹೊರಡೋಣ. ಟೈಮ್ ಎಷ್ಟಾಯಿತು ಅಂದರೆ 3:20 ಆಯಿತು MCS. ಇನ್ನು ಯಾಣ ಕೇವ್ಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ, ಯಾಣ ಕೇವ ವಿಭೂತಿ ಫಾಲ್ಸ್ ಅಂತಲೇ ಗೊತ್ತಾಯ್ತಿಲ್ಲ ಫಸ್ಟ್ ಹೋಗೋದು ನಾವು. ಯಾಣಕ್ಕೆ ಬಂದ್ಬಿಟ್ಟು 40 ಕಿಲೋಮೀಟರ್ಸ್ ಏನೋ ಇತ್ತು. ಆಲ್ರೆಡಿ ಒಂದು 15 ಕಿಲೋಮೀಟರ್ಸ್ ಓಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು. ಈ ರೂಟಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬರಲಿಲ್ಲ. ಈ ರೂಟ್ ಸಕ್ಕದಾಗೈತೆ ನೋಡೋದಕ್ಕೆ. ಫುಲ್ಲು ಕಾಡು ಮಧ್ಯೆ ಓಡಿಸೋ ಥರ ಆಯ್ತಪ್ಪ ಈ ರೂಟು. ಹೋದ್ ಸರಿ ಯಾಣಕ್ಕೆ ಬಂದಾಗ ಕೆಳಗಷ್ಟೇ ಹೋಗಿದ್ವಿ. ಈ ಸರಿ ಬನ್ನಿ ಹೋಗ್ಬಿಟ್ಟು ಮೇಲೆ ಡ್ರೋನ್ ಹಾರ್ಸೋಣ. ಸಕ್ಕದಾಗಿರುತ್ತೆ ಮೇಲಿಂದ ನೋಡೋದಕ್ಕೆ. ಆ ಕಲ್ಲೇ ಒಂಥರ ಶಾರ್ಪ್ ಆಗಿ ಚೆನ್ನಾಗಿರುತ್ತೆ. ಈ ದಾರಿ ನೋಡಿ ಹೆಂಗೈತೆ, ಫುಲ್ಲು ಬೆಟ್ಟನ ಕೊರೆದು ಅದ್ರಲ್ಲಿ ಮಾಡಿರೋದು. ಒಂಥರ ಸಕ್ಕದಾಗೈತೆ. ಅರ್ಧ ಗುಹೆ ಮೇಲ್ಗಡೆ ಕವರ್ ಆಗಿಲ್ಲ, ಸೈಡಲ್ಲಿ ಮಾತ್ರ ಐತೆ. ಇನ್ನೇನು ಯಾಣ ಕೇವ್ ಹತ್ರ ಬಂದ್ವಿ MCS. ಈ ಡೌನ್ ಹೇಳಿದ್ರೆ ಯಾಣ ಕೇವು. ಫುಲ್ಲು ಮಣ್ ರೋಡೇ ಇಲ್ಲಿ. ಸ್ವಲ್ಪ ಸ್ಲಿಪ್ ಆದರೂ ಸ್ಕಿಟ್ ಆಗಿಬಿಡತ್ತೆ ಗಾಡಿ. ಯಪ್ಪ ಅಯ್ಯೋ ಅಯ್ಯೋ ಹಳ್ಳದಿನೇ ರೋಡು. ಲಾಸ್ಟ್ ಒಂದು 4 ಕಿಲೋಮೀಟ್ರ್ ಚೆನ್ನಾಗೇ ಇಲ್ಲ MCS. ಫುಲ್ಲು ಹಳ್ಳದಿನೇ ಐತೆ ರೋಡ್ ಫುಲ್ಲು. MCS ಎಂಟ್ರಿ ಆಗೈತು ಯಾಣ ಕೇವ್ ಹತ್ರ. ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಆ್ಯಸ್ ಯೂಶ್ವಲು. ಡ್ರೋನ್ ಬಂದ್ಬಿಟ್ಟು ಅಲೋನೇ ಇಲ್ಲ ಅಂದ್ಬಿಟ್ರು. ಆದರೂ ಗೊತ್ತಾಗದೇ ಇರೋ ಥರ ಬ್ಯಾಗಲ್ಲಿ ಇಟ್ಕೊಂಡು ಬರೋಕ್ಕೆ ಟ್ರೈ ಮಾಡಿದೆ. ಇಲ್ಲ ಅವರು ನೋಡ್ಬಿಟ್ಟು ಡ್ರೋನ್ ಇಲ್ಲೇ ಇಟ್ಬಿಟ್ಟು ಹೋಗಿ ಅಂತ ಅವರೇ ಇಟ್ಕೊಂಡ್ರು. ಇವಾಗ ಡ್ರೋನ್ ಇಲ್ಲದೆ ನಾರ್ಮಲ್ ಆ್ಯಕ್ಷನ್ ಕ್ಯಾಮ್ರಾನೇ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಷನ್ ಕ್ಯಾಮ್ರಾ ನೋಡಿದ್ರು ಬಟ್ ಏನು ಹೇಳಿರಲಿಲ್ಲ. ಹಿಂಗಿದೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ವ್ಲಾಗ್ ಮಾಡ್ಕೊ ಬಂದಿದ್ದೆ. ಬಟ್ ಅವಾಗ ಬರ್ಬೇಕಾದ್ರೆ ನನ್ನ ಹತ್ರ ಫೋನ್ ಇತ್ತು, ಆ್ಯಕ್ಷನ್ ಕ್ಯಾಮ್ರಾ ಇರಲಿಲ್ಲ. ಈ ಸರಿ ಬರ್ಬೇಕಾದ್ರೆ ಆ್ಯಕ್ಷನ್ ಕ್ಯಾಮ್ರಾ ಐತೆ. MCS ಇದು ಯಾಣ ಕೇವ್ದು ಹಿಸ್ಟ್ರಿ ಏನಂತ ಇಲ್ಲಿ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ನೋಡಿರಲಿಲ್ಲ ನಾನು, ಹಿಸ್ಟ್ರಿನೇ ಗೊತ್ತಿರಲಿಲ್ಲ. ಇವಾಗ ಗೊತ್ತೈತೆ. ಭಸ್ಮಾಸುರ ಅಂತ ಒಂದು ರಾಕ್ಷಸ ಇದ್ದಂತೆ. ಅವ್ನು ತಪಸ್ ಮಾಡಿ ಶಿವ ಹತ್ರ ಒಂದು ವರ ಕೇಳಿದ್ನಂತೆ. ಏನಂತ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಬಂದ್ಬಿಟ್ಟು ಫುಲ್ಲು ಬೂದಿ ಆಗ್ಬಿಡ್ಬೇಕು ಅಂತ. ಅವನೇನು ಮಾಡ್ದ ಸೈಕು, ಶಿವ ತಲೆ ಮೇಲೆ ಕೈ ಇಡಕ್ಕೆ ಬಂದಂತೆ. ಆಮೇಲೆ ಇನ್ನೊಂದು ದೇವರು ಬಂದ್ಬಿಟ್ಟು ಮೋಹಿನಿ ಥರ ವೇಷ ಹಾಕೋ ಬಂದು ಅವ್ನ ಡ್ಯಾನ್ಸಲ್ಲೇ ಅವ್ನ ತಲೆನ ಮುಟ್ಟೋ ಥರ ಮಾಡಿ ಅವನೇ ಭಸ್ಮ ಆಗಿರೋದೆ ಈ ಯಾಣ ಕೇವ್ಸು. ಹಾಕಿದ್ದಾರೆ ಹಿಸ್ಟ್ರಿ. ನಮ್ಮ ಹುಡುಗರು ಫಸ್ಟೇ ಗೊತ್ತಿತ್ತು, ನನಗೆ ಇವಾಗ ಗೊತ್ತಾಯಿತು. ಇವತ್ತು ಜನ ಇರಲ್ಲ ಅಂದ್ಕೊಂಡ್ರೆ ವೀಕ್ ಡೇಸು, ಇವತ್ತು ಸಾಕಾದಾಗವ್ರು ಜನ. ಫುಲ್ಲು ಸ್ಕೂಲ್ಗೆ ಟ್ರಿಪ್ ಕರ್ಕೊ ಬಂದುಬಿಟ್ಟಿದ್ದಾರೆ ಬಸ್ಸಲ್ಲಿ. ರಾಕ್ಷಸ ಅಂದ್ರೆ ಅವನು ಋಷಿಯಾಗಿದ್ದು. ಫುಲ್ಲು ಶಿವನಿಗೆ ಭಕ್ತಿಯಿಂದ
ತಪಸ್ ಮಾಡಿ ಒಂದು ಶ್ರೇಯಸ್ ಇವಾಗ ಸ್ಟೋರಿ ಹೇಳ್ತಾನೆ ಕೇಳಿಸ್ಕೊತಾ. ಏನಂದ್ರೆ ಯಾರ ತಲೆ ಮೇಲೆ ಕೈ ಇಟ್ರು ವಿಭೂದಿ ಆಗಿ ಅಲ್ಲೇ ಸುಟ್ಟೋಗ್ಬಿಡ್ತಾರೆ. ಯಾರ ತಲೆ ಮೇಲೆ ಕೈ ಇಟ್ರು ಅದು ಅವ್ನಿಗೆ ವರ ಕೊಟ್ಬಿಡ್ತಾರೆ. ಕೊಟ್ಬಿಡ್ತಾರೆ. ಆ ವರ ಕೊಟ್ಟಿಸ ಏನ್ ಮಾಡ್ತಾನೆ, ಶಿವನ ಮೇಲೆ ವಾಪಸ್ ಕೈ ಇಡಕ್ ಹೊಂಟೋಯ್ತಾನೆ. ಅವಾಗ ಶಿವನ್ ಹಠಾವಸ್ಕೊಂಡು ಹೋದಾಗ ಮಧ್ಯದಲ್ಲಿ ವಿಷ್ಣು ದೇವ್ರು ಬಂದು ಹುಡುಗಿ ರೂಪದಲ್ಲಿ ಬರೋದು, ಮೋಹಿನಿ ರೂಪದಲ್ಲಿ ಬಂದು ಅವ್ನಿಗೆ ಅಟ್ರಾಕ್ಟ್ ಮಾಡಿ ಡ್ಯಾನ್ಸ್ ಮಾಡಿ, ಆವಾಗ ಅವ್ನು ಡ್ಯಾನ್ಸ್ ಆಡ್ತಾ ಆಡ್ತಾ ಅವ್ನ ಕೈ ಅವ್ನ ತಲೆ ಮೇಲೆ ಇಟ್ಕೊಳ್ಳೋ ಥರ ಮಾಡಿ ಸುಟ್ಟೋಗ್ಬಿಡ್ತಾನೆ. ಆ ಸುಟ್ಟೋಗಿರೋ ಬೂದಿನೇ ಇದು ಅಂತ ಹಿಸ್ಟಾರಿಕಲ್ ಅಲ್ಲಿ ಇರೋದು. ಶಿವನ್ನೇ ಆಟ ಆಡಿಸ್ತಾ ಇದ್ ನಾವು. ಆದ್ರೆ ಸೈಂಟಿಸ್ಟ್ ಬರ್ತಾ ಏನ್ ಗೊತ್ತಾ, ಇದೊಂದು ಅವ್ರು ಹೇಳೋ ತರ ಸ್ಪೇಸ್ ಇಂದ ಬಿದ್ದಿರೋದು ಒಂದು ಇದು ಡಿಫ್ರೆಂಟ್ ಕಲ್ಲು, ಇದು ಆ ಟೈಮಲ್ಲಿ ಹಳೆ ಟೈಮಲ್ಲಿ ಬಂದು ಬಿದ್ದಿರೋದು ಇದು ಅಂತ ಸೈಂಟಿಸ್ಟ್ ಹೇಳೋದು. ಓಕೆ ಬನ್ನಿ ಹೊರಡೋಣ. ಇಲ್ಲಿ MCS ಟೈಮ್ ಎಷ್ಟಾಯಿತು ಅಂದರೆ 6:20 ಆಯಿತು. ಇವಾಗ ಈ ಜಾಗದಿಂದ ಹೊರಡ್ತಾ ಇದ್ವಿ. ಕತ್ಲೆನೇ ಆಗ್ಬಿಡಿದ್ದು ಇಷ್ಟು ಬೇಗ. ಆ ಅಂಗಡೀಲಿ ಕುತ್ಕೊಂಡು ಇಷ್ಟೊತ್ತು ಮ್ಯಾಗಿ ತಿಂತಾ ಇದ್ವಿ. ಆ ಅಣ್ಣ ನೋಡಿದ್ರೆ ಭಯಪಡಿಸ್ಬಿಟ್ರು, ಸಂಜೆ ಆದ್ರೆ ಅನಿಮಲ್ಸ್ ಬರುತ್ತೆ ಇಲ್ಲಿ ಅಂತ. ಚಿರತೆ ಹುಳಿ ಎಲ್ಲ ಬರುತ್ತಂತೆ. ಇಲ್ಲಿಂದ ನಮ್ಮ ರೂಮೇ 60 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಕುಮಟಾಲ್ ಮಾಡಿರೋದಂತೆ ರೂಮು. ಇವಾಗ ಕುಮಟಾ ಕಡೆಗೆ ಹೋಗ್ತಾ ಇದೀವಿ ರೀ. ಏನು ಕತ್ಲೆ 6 ಗಂಟೆಗೇನೆ ಫುಲ್ಲು ಡುಮ್ ಕತ್ಲೆ ಆಗ್ಬಿಟ್ಟೈತೆ. ಆರು ಗಂಟೆಗೆ ಇಷ್ಟು ಕತ್ಲೆ ಆಗಿತ್ತಂದ್ರೆ ನಂಬಕ್ಕೆ ಆಗ್ತಿಲ್ಲ, ಅಷ್ಟು ಕತ್ಲೆ ಆಗೈತಿ ಇಲ್ಲಿ. ಕುಮಟಾಗಿನ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 20 ಕಿಲೋಮೀಟ್ರ್ ಐತೆ MCS. ಅವಾಗಿಂದ ಓಡಿಸ್ಕೊಬಂದು ಒಂದು ಒಳ್ಳೆ ಹೈವೇಗೆ ರೀಚ್ ಆಗಾಯಿತು. ಬಟ್ ಸಿಂಗಲ್ ರೋಡ್ ಐತಿ, ಇದು ಡಿವೈಡ್ರ್ ಏನಿಲ್ಲ. ನೈಟ್ ಟೈಮಲ್ಲಿ ಈ ಥರ ರಿಸ್ಕು ತುಂಬ ಸಿಂಗಲ್ ರೋಡಲ್ಲಿ ಓಡಿಸೋದು. ಸೊ ನಾನೇನು ನಿಮ್ಗೆ ಹೇಳ್ತೀನಿ ಅಂದರೆ ನೈಟ್ ಟೈಮು ರೈಡೇ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಸೋಲೋ ರೈಡು ಮಾಡೋಕ್ಕೆ ಹೋಗ್ಬೇಡಿ. ನಾನು ಒಂದೊಂದ್ಸರಿ ಸೋಲೋ ರೈಡೇ ನೈಟ್ ರೈಡ್ ಮಾಡ್ತೀನಿ, ಸೋಲೋ ರೈಡಲ್ಲೇ ನೈಟ್ ರೈಡ್ ಮಾಡ್ತೀನಿ. ಅವೆಲ್ಲ ತುಂಬ ರಿಸ್ಕು. ಸೊ ಅದರಿಂದ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದೆಲ್ಲ. ನಾನು ಏನಕ್ಕೆ ಮಾಡ್ತೀನಿ ಅಂದರೆ ನಿಮಗೆ ತೋರಿಸ್ತೀನಿ ಜಾಗನ ಹೋಗ್ಬಿಟ್ಟು, ಅದಕ್ಕೆ ನಾನು ಸೋಲೋ ರೈಡ್ಸ್ ಜಾಸ್ತಿ ಮಾಡ್ತೀನಿ. ನೈಟ್ ರೈಡಲ್ಲಿ ಎಷ್ಟು ರಿಸ್ಕ್ ಇದೆ ಅಂದರೆ ಅಷ್ಟು ರಿಸ್ಕ್ ಐತೆ. ಲಾರಿಯವರು ಜಾಸ್ತಿ ನೈಟ್ ಟೈಮಲ್ಲೇ ಓಡಾಡ್ತಿರ್ತಾರೆ ಹೈವೇಸಲ್ಲಿ. ಸೊ ಸ್ವಲ್ಪ ರಿಸ್ಕು. ಇನ್ನು 7 ಕಿಲೋಮೀಟ್ರ್ ಅಷ್ಟೇ ಇರೋದು. ಫುಲ್ಲು ಮತ್ತೆ ಪ್ಯಾಚ್ ರೋಡಿಗೆ ಬಂದ್ವಿ. ರೋಡೆಲ್ಲ ಒಂಥರ ಹಾಳಾಗ್ಬಿಟ್ಟೈತೆ. ನಮ್ಮ ಬೀಟಲಲ್ಲಿ ಪೆಟ್ರೋಲು ಗೇರ್ ಡೌನ್ ಮಾಡೇ ಹೋಗ್ಬಿಟ್ಟಿರುತ್ತೆ ಅರ್ಧಕ್ಕರ್ಧ. ಬಂದಿದೆ ನಾವು ಚಿಕ್ಕ ದಾರಿ, ಅದಕ್ಕಿಂತ ಚಿಕ್ಕ ದಾರಿಲಿ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಮಾಡಿರೋ ಸ್ಟೇನು ಬೀಚ್ ಹತ್ರನೇ ಇರೋ ಥರ ಸ್ಟೇ ಅಂತೆ. ನಮ್ಮ ಹುಡುಗರು ಮಾಡಿದ್ದು ಅಲ್ಲಿಗೆ ಹೋಗಿ ನೋಡ್ಬೇಕು ಯಾವ ಥರ ಇದೆ ಸ್ಟೇ ಅಂತ. ನಿನ್ನೆ ಮಾಡಿದ್ದು ಚೆನ್ನಾಗೇ ಇತ್ತು, ಬಟ್ ಸರ್ವಿಸ್ ಸರಿಗಿಲ್ಲ ಅಂತ ನಾವು ಚೆಕ್ಔಟ್ ಮಾಡಿಬಿಟ್ವಿ. ಇಲ್ಲಾಂದರೆ ನಾವು ಇವತ್ತು ಅಲ್ಲಿಗೆ ಇರಬೇಕಾಗಿತ್ತು, ಬಟ್ ಚೆಕ್ಔಟ್ ಮಾಡಿಬಿಟ್ವಲ್ಲ, ಅದಕ್ಕೆ ಇನ್ನೊಂದು ರೂಮ್ ಬುಕ್ ಮಾಡಿದ್ವಿ ಕುಮಟಾ ಹತ್ರ. ನಾಳೆ ಏನು ಪ್ಲ್ಯಾನ್ಸ್ ಇದೆ ಅಂತಲೇ ಗೊತ್ತಿಲ್ಲ ರೀ. ಹೊನ್ನಾವರ್ಗೆ ಹೋಗೋಣ ಅಂತಿದ್ವಿ ಬೋಟಿಂಗ್ ಮಾಡೋದಕ್ಕೆ. ನಾಳೆ ಎದ್ದ ಮೇಲೆ ಗೊತ್ತಾಗುತ್ತೆ. ನಮ್ಮ ಹುಡುಗರೆಲ್ಲ ಎದ್ದೇಳೋದೇ 10-11 ಗಂಟೆ ಆಗ್ಬಿಡುತ್ತಾ. ಬಟ್ ಇವತ್ತು ನಾನು ಲೇಟಾಗಿ ಮಲ್ಕೊಬಿಟ್ಟಿದ್ದೆ. ಏನಕ್ಕಂದರೆ ನಿನ್ನೆ ನೈಟು ತುಂಬ ಲೇಟಾಗಿತ್ತು ಮಲ್ಗೋಕ್ಕೆ. ಎಡಿಟಿಂಗು ಅದು ಇದೆಲ್ಲ ಮಾಡಿ ಬೇಗ ಮಲ್ಗರೆ ನಾಳೆ ಬೇಗ ಎದ್ದೇಳ್ತೀನಿ. ಬಟ್ ಎಡಿಟಿಂಗ್ ಐತಲ್ಲ ಲೇಟ್ ಆಗೇ ಆಗುತ್ತೆ ಯಾವಾಗ್ಲೂ. MCS ರೂಮಿಗೆ ಬಂದು ರೀಚ್ ಆಗಾಯಿತು. ನಮ್ಮ ಚಾನಲ್ನ ನೀವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ರೂಮ್ನ ಕಂಪೇರ್ ಮಾಡೋದಕ್ಕಿಂತ ಈ ರೂಮ್ ಇನ್ನೂ ಸಕ್ಕತ್ತಾಗೈತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಮಲ್ಕೊಬಿಟ್ಟವ್ರೆ. ಟೈಮ್ ಬಂದ್ಬಿಟ್ಟು ನೈಟ್ 1 ಗಂಟೆ ಐತೈತೆ. ಇವಾಗ ಎಡಿಟಿಂಗ್ ಮುಗಿಸ್ದೆ ನಾನು. ಸೊ ಆ ರೂಮ್ ಕಂಪೇರ್ ಮಾಡಿದ್ರೆ ಈ ರೂಮ್ ತುಂಬ ದೊಡ್ಡದಾಗೈತೆ. ಇಲ್ಲಿ ನೋಡಿ, ಅಲ್ಲೇ ಒಂದು 4-5 ಜನ ಮಲ್ಕೋಬೋದು. ಆ್ಯಂಡ್ ಇಲ್ಲೊಂದು ಬೆಡ್ ಐತಲ್ವಾ, 2 ಬೆಡ್ಡು. ಇದೇ ಥರ ಸೇಮು ಪಕ್ಕದಲ್ಲಿ ಇನ್ನೊಂದು ರೂಮ್ ಐತೆ. ಇದೆರಡು ಸೇರಿ ಒಂದಷ್ಟು ಅಮೌಂಟ್ ಐತೆ. ಎಷ್ಟಾಯಿತು ಅಂದರೆ ಆಲ್ಮೋಸ್ಟ್ 8,000 ಏನೋ ಆಯಿತು. 2 ನೈಟ್ಸ್ಗೆ ಬುಕ್ ಮಾಡಿರೋದು. 8,000 to 9,000 ಒಳಗೇನೆ ಆಗಿರುತ್ತೆ. ಈ ಕರ್ಟನ್ಸ್ ಐತಲ್ಲ, ಇದು ಫುಲ್ಲು ವಿಂಡೋ, ಗ್ಲಾಸ್ ವಿಂಡೋ. ನಾನು ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಸೊ ಇದನ್ನ ಓಪನ್ ಮಾಡಿದ್ರೆ ಫುಲ್ಲು ಬೀಚ್ ಐತೆ ಆಚೆಗಡೆ. ಇದರಲ್ಲೂ ಸೇಮು ಡೋರ್ ಓಪನ್ ಮಾಡಿದ ತಕ್ಷಣ ಬೀಚ್ ಐತೆ. ಸಕ್ಕತ್ತಾಗೈತೆ. ನಾಳೆ ಮಾರ್ನಿಂಗ್ ತೋರಿಸ್ತೀನಿ ನಾನು ನಿಮಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೋತೀನಿ. MCS ಯು ಟೇಕ್ ಕೇರ್, ಟಾಟಾ ಬೈ ಬೈ. ಎಲ್ಲರೂ ಸೇಫಾಗಿ ಬೇಕ್ ರೈಡ್ ಮಾಡಿ. ಹೆಲ್ಮೆಟ್ ಹಾಕದೆ ಯಾರು ಗಾಡಿ ಎತ್ಬೇಡಿ MCS. ಓಕೆ ಬಾಯ್.